ಸಂಗೊಳ್ಳಿ ರಾಯಣ್ಣ ಇರಬಹುದು, ಸುರಪುರದ ವೆಂಕಟಪ್ಪ ನಾಯಕ್ ಇರಬಹುದು, ಮುಂಡ್ರಿಗೆ ಭೀಮರಾಯ ಇರಬಹುದು. ಅವರೆಲ್ಲರೂ ಕೂಡ ಪ್ರಾಣವನ್ನ ಕೊಟ್ಟು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಮತ್ತು ಸ್ವಾತಂತ್ರ್ಯವನ್ನು ಕೊಡಿಸಿದರು. ಸಂಘಕ್ಕೆ ಈಗ 100 ವರ್ಷ ತುಂಬಿದೆ. ಸಂಘ ಪ್ರಾರಂಭವಾದಾಗ ಇನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಸಂಘವನ್ನ ಪ್ರಾರಂಭ ಮಾಡಿದವರಿಗೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿದ್ರು. ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಅಡಿಗ ಅವರು ಸಂಘವನ್ನ ಪ್ರಾರಂಭ ಮಾಡಿದವರು. ಅವತ್ತಿನ ಕಾಲದಲ್ಲಿ ಅವರು ಡಾಕ್ಟರ್ ಪದವಿಯನ್ನು ಮುಗಿಸಿದ್ರು, MBBS. जय श्री राम, जय श्री राम. बोलो भारत माता की, बोलो भारत माता की. ಮತ್ತೊಮ್ಮೆ ಎಲ್ಲ ಸಮಾಜ ಬಾಂಧವರ ಅಧ್ಯಕ್ಷರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಆಹ್ವಾನಿಸಲು. ಇವನು ಯಾವ ಜಾತಿ ಅನ್ನುವಂಥ ಮಟ್ಟಕ್ಕೆ ನಾವು ತಲುಪಿದೀವಿ. ಬಸವಣ್ಣವರು ಮುಂದುವರೆದು ಹೇಳಿದ್ರು, ಇವ ನಮ್ಮವ, ಇವ ನಮ್ಮ ಮನೆಯ ಮಗ ಅಂತೇಳಿ ಕರೀರಿ ಅಂತ ಬಸವಣ್ಣರು ಹೇಳಿದ್ರು. ಬಸವಣ್ಣನನ್ನ ಆರಾಧನೆ ಮಾಡುವಂಥ ವ್ಯಕ್ತಿಗಳು ಇವತ್ತು ಜಾತಿ 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 ಅಂತೇಳಿ ಬಡದಾಡುವ ಮಟ್ಟಕ್ಕೆ ಇವತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ತರುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಗಲಭೆ ಗಲಭೆ ಅನ್ನುವಂಥ ಮಟ್ಟಕ್ಕೆ ಹೋಗಿದ್ದೀವಿ. ಯಾರು ಈ ದೇವರನ್ನು ನಂಬ್ತಾರೋ, ರಾಮನನ್ನ, ಈಶ್ವರನನ್ನ, ವಿಷ್ಣುವನ್ನ, ಪಾರ್ವತಿಯನ್ನ, ದುರ್ಗೆಯನ್ನ ನಂಬುವಂಥ ವ್ಯಕ್ತಿಗಳನ್ನ ಮನೆಯಿಂದ ಆಚೆ ಇಡ್ತಿದ್ದೀವಿ, ದೇವಸ್ಥಾನದಿಂದ ಆಚೆ ಇಡ್ತಿದ್ದೀವಿ. ಯಾರು ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂಥ ಇಲ್ಲಿ ಬಾಂಗ್ಲಾದೇಶ, ನಮ್ಮ ಹಿಂದೂಗಳು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವ ತೊಂದರೆ ಇಲ್ಲದೆ ಈಗ ನಮ್ಮ ಹಿಂದೂಗಳಿಗೆ ಅವರನ್ನು ಕಂಬಕ್ಕೆ ಕಟ್ಟಿ ಹೊಡೆದು ಅವರ ಮನೆಯಲ್ಲಿ ವಿಶ್ರಾಂತಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮನೆ ಸುಡೋದು, ಅವರು ಬರ್ತಿದ್ರಂದ್ರೆ ಅವ್ರ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಬೇರೆ ಬೇರೆ ರೀತಿಯ ಈ ಚಿತ್ರ ಹಿಂಸೆಯನ್ನು ಕೊಡೋದು. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಅವರಿಗೆ, ರಾಷ್ಟ್ರಪತಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ದೇಶದ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಭಾರತ ದೇಶ ಅಂದ್ರೆ ಬರೀ ಡೆಲ್ಲಿ, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇದ್ದಾರೆ. ಕರ್ನಾಟಕದಲ್ಲಿ ನೆನಪಿಟ್ಟುಕೊಳ್ಳಿ, ಬೆಂಗಳೂರಂತ ಮತಕ್ಷೇತ್ರದಲ್ಲಿ 20 ರಿಂದ 25 ಸಾವಿರ ಬಾಂಗ್ಲಾದೇಶದ ವಲಸಿಗರು ಅವರು ಓಟಿನ ಹಕ್ಕು ಪಡೆದಿದ್ದಾರೆ, ಓಟ್ ಹಾಕ್ತಾರೆ, ಇಲ್ಲಿ ಅವರು ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಎಲ್ಲರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ದೇಶ. ನೀವು ಮಾಡಿದ ತಿಳ್ಕೊಂಡು ನಾವು ನಿಮ್ಮವರನ್ನು ಹೊಡೆದು ಕೊಲೆ ಮಾಡಿ ಹೋಗೋರಲ್ಲ. ನಮ್ಮ ತಾಟಿಗೆ ವಿಷ ಹಾಕದವರನ್ನು ಪ್ರೀತಿಯಿಂದ ಕಾಣುವಂತ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ನನ್ನ ಭಾರತ ಅನ್ನೋದು ಮರಿಬೇಡ್ರಿ. ನನ್ನ ಭಾರತ.